ನನ್ನ ಮತ್ತೊಂದು ಲಾಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಇವತ್ತೊಂದು ದಿನ ನಾನು ಹೋಟ್ಲಿಂದ ಶುರು ಮಾಡ್ತೀನಿ ನನ್ನ ಬ್ಲಾಗ್ನ. ಅಪ್ಪ ನೀರು ಇಕ್ಕೈತೆ ಅಕ್ಕಿ ಹಾಕೋಕ್ಕೆ. ಅಕ್ಕಿ ಹಾಕಿ ಇವಾಗ ತಾನೇ ಎಲ್ಲ ಕಸ ಗುಡಿಸಿ ಮಾಪ್ ಹಾಕಿ ನಿಂತಿದ್ದೀನಿ. ಪೂಜೆ ಮಾಡಬೇಕು. ಸ್ವಲ್ಪ ಐಟಮ್ ತರಬೇಕು, ಅಂಗಡಿಗೆ ಹೋಗಿ ಐಟಮ್ ತರೋಣ. ಈಗ ಕಾಯಿನ್ಗಳು ಇಸ್ಕೋಬೇಕು, ಕಾಯಿನ್ಗಳು ಖಾಲಿ ಆಗವೆ. ಕಾಯಿನ್ ಇಸ್ಕೊಂಡು ಬರೋಣ. ಇದು ದೀಪದ ಲಾಗಲ್ಲಿ ಬರುತ್ತೆ ಮಾಡು. ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಮೇಲೆ ಗಣಪತಿ ಪೂಜೆ ಮಾಡಿಸ್ತವ್ರು ಯಾರೋ ಇಲ್ಲಿ ಈ ಕಡೆ. ನನ್ನ ಹೆಂಡತಿ ದೀಪ ಹಚ್ಚುತ್ತಾ ಇರೋದು. ಬೆಲ್ಲದಲ್ಲಿ ತುಪ್ಪನ ಏನು, ಬೆಲ್ಲದಲ್ಲಿ ತುಪ್ಪದ ದೀಪ. ಬಿಸಿಲು ಹೆಂಗೆ ಹೊಡಿತೈತೆ ನೋಡಿ. ನಾನು ತೊಳಿಕ್ ಹಾಕ್ಬಿಡ್ಲಾ? ಆಂಜನೇಯ ಸ್ವಾಮಿ ದರ್ಶನ ಮಾಡಿಸ್ತೀನಿ ಇವಾಗ ನಿಮಗೆಲ್ಲ. ಹೋಣ ನೋಡಿ, ಬನ್ನಿ ಆಂಜನೇಯ ಸ್ವಾಮಿ ದರ್ಶನ ಮಾಡೋರು ಎಲ್ಲರೂ. ಇಲ್ಲೇ ಇಡ್ಬೇಕಾ ಬೆಲ್ಲದ ಏನು? ದರ್ಶನ ಆಯ್ತು. ಇವಾಗ ಗಣಪತಿ ದೇವಸ್ಥಾನ. ಕಾಲೇಜ್ಗೆ ಹೋಗಿಲ್ವೇನಾ? ಹೋಯ್ತದ್ಯಾ? ಇಲ್ಲಿಂದನೇ ಕೈ ಮುಗ ಅಲ್ಲಿಂದ ನಮ್ಮ ಅಪ್ಪನ ಅದೆಷ್ಟು ಕಳಿಸ್ಬಿಟ್ಟು ಈಗ ಹೋಟ್ಲಿಗೆ ಬಂದೆ. ಈ ವಾರ ಮಸಾಲೆ ಹಾಕ್ಸೈತೆ. ಇಲ್ಲೇನಿದೆ ನೋಡಿ ನೀವೇ. ಹೆಂಗೆ ನಮ್ಮ ಫ್ರೆಂಡ್ ಯಾರೋ ಕೊಟ್ಟರು. ಇದನ್ನು ನಮ್ಮ ಅಕ್ಕನ ಮಗ ಸಾಕ್ತಾನೆ. ಅವನಿಗೆ ಈ ಪ್ರಾಣಿ ಪ್ರಿಯ. ಅವನು
ಅದಕ್ಕೆ ಊರಿಗೆ ಕೊಟ್ಟು ಕಳಿಸ್ಬೇಕು. ಒಬ್ಬರು ಇಲ್ಲಿ ಮಾರ್ಕೆಟ್ಗೆ ಗಾಡಿ ಬರ್ತಾ ಇರುತ್ತೆ ನಮ್ಮ ಊರಿಂದ, ಫೋನ್ ಮಾಡಿದ್ದೀನಿ ಬರ್ತಾರಂತೆ ಇವತ್ತು ನೈಟು. ಇದು ಹೆಂಗೆ ನೋಡ್ತಾಯಿತ್ತು ನೋಡಿ, ಹಂಗೆ ಬ್ಲಾಗಲ್ಲಿ ಬರ್ತಿದ್ದೀನಿ ಅಂತ. ಕೊಟ್ಟು ಕಳಿಸ್ಬೇಕು. 2 ಕೊಟ್ಟಿದ್ದಾರೆ. ಇದನ್ನು ನಾಳೆ ಬೆಳಗಿನ ಜಾವ 4 ಗಂಟೆಗೆ ಹೋಗ್ತಾರಂತವರು ಊರಿಗೆ. ರಿಟರ್ನ್ ಮಾರ್ಕೆಟ್ ತರಕಾರಿ ತಂದ್ಬಿಟ್ಟು ಅವಾಗ ರಿಟರ್ನ್ ಕೊಟ್ಟು ಕಳಿಸ್ಬೇಕು. ಅನ್ನ ಹಾಕಿದ್ದೀನಿ. ನನಗೆ ಅಷ್ಟು ಐಡಿಯಾ ಇಲ್ಲ ಹೆಂಗೆ ಸಾಕ್ಬೇಕೇನು ಅಂತ. ಚೆನ್ನಾಗಿದ್ದಾವೆ, ಏನು ಗಲಾಟೆ ಪ್ಲೇಟೆ ಮಾಡ್ತಾಯಿಲ್ಲ. ಇದೊಂದು ವೈಟು, ಇದೊಂದು ನಾರ್ಮಲ್ ಕಲರು. ಹಾಯ್ ಮಾಡಿ. ನನಗೆ ಅದು ತುಂಬ ಇಷ್ಟ ಆಯಿತು. ಇದು ನಾರ್ಮಲ್ ಪಾರಿವಾಳ ಅಂತ ಅನಿಸುತ್ತೆ ನನಗೇನೋ, ನನಗೆ ಗೊತ್ತಿಲ್ಲ. ಕೊಟ್ಟು ಕಳಿಸೋಣ ಊರಿಗೆ. ಈಗ ಇದ್ದಾವೆ, ಹಿಂಗಿರಲಿ ಏನು ಕೆಲಸ ಅಂತ ನೋಡಬೇಕು.